ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಒಂದು ಭಾರೀ ಹಡಗು ನೀರಿನಲ್ಲಿ ತೇಲುತ್ತದೆ, ಆದರೆ ಒಂದು ಚಿಕ್ಕ ಕಲ್ಲು ಮುಳುಗುತ್ತದೆ ಏಕೆ? ನೀರಿನೊಳಗೆ ವಸ್ತು ಇಟ್ಟಾಗ ಅದು ಹಗುರವಾಗಿ ಅನುಭವವಾಗುವುದಕ್ಕೆ ಕಾರಣವೇನು? ಇದರ ಉತ್ತರ 2000 ವರ್ಷಗಳ ಹಿಂದೆ ಕಂಡುಹಿಡಿದ ಒಂದು ಸರಳ ಆದರೆ ಶಕ್ತಿಶಾಲಿ ನಿಯಮದಲ್ಲಿ ಇದೆ. ಅದೇ ಆರ್ಕಿಮಿಡೀಸ್ನ ಸಿದ್ಧಾಂತ. ಆರ್ಕಿಮಿಡೀಸ್ ಯಾರು? ಆರ್ಕಿಮಿಡೀಸ್ ಒಬ್ಬ ಮಹಾನ್ ಗ್ರೀಕ್ ಗಣಿತಜ್ಞ ಮತ್ತು ವಿಜ್ಞಾನಿ. ಒಂದು ದಿನ ಅವರು ಸ್ನಾನ ಮಾಡುತ್ತಿದ್ದಾಗ ನೀರಿನ ಮಟ್ಟ ಹೆಚ್ಚಾಗಿ ಹೊರಹರಿಯುವುದನ್ನು ಗಮನಿಸಿದರು. ಆ ಕ್ಷಣದಲ್ಲಿ ಅವರಿಗೆ ಒಂದು ವಿಶಿಷ್ಟ ಅರಿವು ಉಂಟಾಯಿತು. ನೀರು ವಸ್ತುಗಳನ್ನು ಮೇಲಕ್ಕೆ ತಳ್ಳುತ್ತದೆ ಎಂದು ಅವರು ಅರ್ಥ ಮಾಡಿಕೊಂಡರು. ಈ ಮಹತ್ವದ ಕಂಡುಹಿಡಿತದಿಂದ ಅವರು ಸಂತೋಷದಿಂದ ಯುರೇಕಾ ಎಂದು ಕೂಗಿದರು. ಯುರೇಕಾ ಅಂದರೆ ನಾನು ಕಂಡುಕೊಂಡೆ, ಆರ್ಕಿಮಿಡೀಸ್ನ ಸಿದ್ಧಾಂತ. ಯಾವುದೇ ವಸ್ತುವನ್ನು ಪೂರ್ಣವಾಗಿ ಅಥವಾ ಭಾಗಶಃ ದ್ರವದೊಳಗೆ ಮುಳುಗಿಸಿದಾಗ ಆ ವಸ್ತುವಿನ ಮೇಲೆ ಮೇಲಕ್ಕೆ ಒಂದು ಬಲ ಕಾರ್ಯ ನಿರ್ವಹಿಸುತ್ತದೆ. ಆ ಮೇಲ್ಮುಖ ಬಲದ ಪ್ರಮಾಣ ಆ ವಸ್ತು ಸ್ಥಳಾಂತರಿಸಿದ ದ್ರವದ ತೂಕಕ್ಕೆ ಸಮಾನವಾಗಿರುತ್ತದೆ. ಈ ಮೇಲ್ಮುಖ ಬಲವನ್ನು ತೇಲುವ ಬಲ ಬಾಯಂಟ್ ಫೋರ್ಸ್ ಎಂದು ಕರೆಯುತ್ತಾರೆ. ತೇಲುವ ಬಲದ ವಿವರಣೆ: ವಸ್ತುವನ್ನು ನೀರಿನಲ್ಲಿ ಇಟ್ಟಾಗ ನೀರು ಅದನ್ನು ಎಲ್ಲಾ ದಿಕ್ಕಿನಿಂದ ಒತ್ತುತ್ತದೆ. ಆದರೆ ವಸ್ತುವಿನ ಕೆಳಭಾಗದಲ್ಲಿ ಒತ್ತಡ ಹೆಚ್ಚು ಇರುತ್ತದೆ, ಮೇಲ್ಭಾಗದಲ್ಲಿ ಒತ್ತಡ ಕಡಿಮೆ ಇರುತ್ತದೆ. ಈ ಒತ್ತಡದ ವ್ಯತ್ಯಾಸದಿಂದ ವಸ್ತುವಿನ ಮೇಲೆ ಮೇಲ್ಮುಖ ಬಲ ಉಂಟಾಗುತ್ತದೆ. ಇದೇ ತೇಲುವ ಬಲ. ಪ್ರಯೋಗ: ಕಲ್ಲು, ಗಾಳಿ ಮತ್ತು ನೀರು. ಮೊದಲು ಕಲ್ಲಿನ ತೂಕವನ್ನು ಗಾಳಿಯಲ್ಲಿ ಅಳೆಯಿರಿ. ನಂತರ ಅದೇ ಕಲ್ಲಿನ ತೂಕವನ್ನು ನೀರಿನೊಳಗೆ ಅಳೆಯಿರಿ. ನೀವು ಗಮನಿಸುವಿರಿ, ನೀರಿನಲ್ಲಿ ಕಲ್ಲಿನ ತೂಕ ಕಡಿಮೆಯಾಗಿರುತ್ತದೆ. ಈ ತೂಕದ ನಷ್ಟವೇ ತೇಲುವ ಬಲ. ಮತ್ತು ಈ ತೇಲುವ ಬಲ ಕಲ್ಲು ಸ್ಥಳಾಂತರಿಸಿದ ನೀರಿನ ತೂಕಕ್ಕೆ ಸಮಾನವಾಗಿರುತ್ತದೆ. ಗಣಿತೀಯ ರೂಪ: ತೇಲುವ ಬಲ ಇವರವ ಸ್ಥಳಾಂತರಿಸಿದ ದ್ರವದ ತೂಕ, ಅಥವಾ FB ಇವರವ ರೋ ಟೈಮ್ಸ್ V ಟೈಮ್ಸ್ G. ಇಲ್ಲಿ ರೋ ಇವರವ ದ್ರವದ ಘನತೆ, V ಇವರವ ಸ್ಥಳಾಂತರಿಸಿದ ದ್ರವದ ಪರಿಮಾಣ, G ಇವರವ ಭೂಗುರುತ್ವ ತ್ವರಣೆ. ಈ ಸೂತ್ರದಿಂದ ತೇಲುವಿಕೆ ವಸ್ತುವಿನ ತೂಕದ ಮೇಲೆ ಅಲ್ಲ, ದ್ರವದ ಘನತೆ ಮತ್ತು ಸ್ಥಳಾಂತರದ ಮೇಲೆ ಆಧಾರಿತವಾಗಿದೆ ಎಂಬುದು ತಿಳಿಯುತ್ತದೆ. ಹಡಗು ಏಕೆ ತೇಲುತ್ತದೆ? ಹಡಗು ಲೋಹದಿಂದ ಮಾಡಲ್ಪಟ್ಟಿರುತ್ತದೆ, ಆದರೆ ಅದರೊಳಗೆ ಬಹಳಷ್ಟು ಗಾಳಿ ಇರುತ್ತದೆ. ಇದರಿಂದ ಹಡಗಿನ ಒಟ್ಟು ಘನತೆ ಕಡಿಮೆಯಾಗುತ್ತದೆ. ಹಡಗು ಹೆಚ್ಚಿನ ನೀರನ್ನು ಸ್ಥಳಾಂತರಿಸುತ್ತದೆ. ಹೀಗಾಗಿ ತೇಲುವ ಬಲ ಹಡಗಿನ ತೂಕಕ್ಕಿಂತ ಹೆಚ್ಚಾಗುತ್ತದೆ. ತೇಲುವ ಬಲಗಿಂತ ಸಮ ಅಥವಾ ದೊಡ್ಡವತ್ ವಸ್ತು ತೂಕಕ್ಕೆ ಸಮ ಅಥವಾ ಚಿಕ್ಕವತ್ ವಸ್ತು ತೇಲುತ್ತದೆ. ಕಲ್ಲು ಏಕೆ ಮುಳುಗುತ್ತದೆ? ಕಲ್ಲು ಬಹಳ ಕಡಿಮೆ ನೀರನ್ನು ಮಾತ್ರ ಸ್ಥಳಾಂತರಿಸುತ್ತದೆ. ತೇಲುವ ಬಲ ಕಲ್ಲಿನ ತೂಕಕ್ಕಿಂತ ಕಡಿಮೆ, ಆದ್ದರಿಂದ ಕಲ್ಲು ಮುಳುಗುತ್ತದೆ. ಉಪ್ಪು ನೀರಿನಲ್ಲಿ ಮಾನವರು ಹೆಚ್ಚು ತೇಲುತ್ತಾರೆ ಏಕೆ? ಉಪ್ಪು ನೀರು ಸಾಧಾರಣ ನೀರಿಗಿಂತ ಹೆಚ್ಚು ಘನವಾಗಿರುತ್ತದೆ, ಅದರಿಂದ ಹೆಚ್ಚು ತೇಲುವ ಬಲ ಉಂಟಾಗುತ್ತದೆ. ಹೀಗಾಗಿ ಮಾನವರು ಉಪ್ಪು ನೀರಿನಲ್ಲಿ ಸುಲಭವಾಗಿ ತೇಲುತ್ತಾರೆ. ತಪ್ಪು ಕಲ್ಪನೆಗಳು: ಭಾರವಾದ ವಸ್ತುಗಳು ಯಾವಾಗಲೂ ಮುಳುಗುತ್ತವೆ. ತಪ್ಪು ಆಕಾರದಿಂದ ಮಾತ್ರ ತೇಲುತ್ತದೆ. ತಪ್ಪು ತೇಲುವಿಕೆ ಘನತೆ ಮತ್ತು ಸ್ಥಳಾಂತರಿಸಿದ ದ್ರವದ ಮೇಲೆ ಅವಲಂಬಿತ. ಅಂತಿಮ ಮಾತು: ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಸೂತ್ರಗಳನ್ನು ನೆನಪಿಡುವುದಲ್ಲ, ಪ್ರಕೃತಿಯ ಹಿಂದೆ ಇರುವ ತರ್ಕವನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ವಿಜ್ಞಾನ.